ನಮಸ್ತೆ ಡಿಯರ್ ಆಸ್ಪಿರೆಂಟ್ಸ್, ನಾನು ನಿಮ್ಮ ಪ್ರೀತಿಯ ಕಿಟ್ಟಿ. ಇವತ್ತು ಒಂದು ತುಂಬ ದಿನಗಳಿಂದ ವೀಡಿಯೋ ಮಾಡಿರಲಿಲ್ಲ, ಬಿಕಾಸ್ ಸ್ವಲ್ಪ ಕೆಲಸ ಬ್ಯುಸಿ ಶೆಡ್ಯೂಲ್ ಇದೆ, ಅದಕ್ಕೆ ಮಾಡೋಕ್ಕಾಗಿರಲಿಲ್ಲ. ಬಟ್ ಇವತ್ತು ಬೆಳಿಗ್ಗೆ ನಿನ್ನೆ ಒಂದು ವೀಡಿಯೋ ನೋಡಿದ್ದೆ, RG ಕ್ಲಾಸಸ್ ಅಂತ. ತುಂಬ ಚೆನ್ನಾಗಿ ಒಂದು ಈ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಎಷ್ಟು ನೋಟಿಫಿಕೇಷನ್ಸ್ ಆಗುತ್ತೆ, ಮತ್ತು ESI ನೋಟಿಫಿಕೇಷನ್ಸ್ ಆಗುತ್ತೆ, ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ನೋಟಿಫಿಕೇಷನ್ ಆಗುತ್ತೆ, ಚೆನ್ನಾಗಿ ಓದ್ಕೊಳ್ಳಿ ಅಂತಂದ್ಬಿಟ್ಟು ಒಂದು ವಿಡಿಯೋ ಮಾಡಿದರು. ತುಂಬ ಚೆನ್ನಾಗಿತ್ತು, ನಾನು ನೋಡಿದ್ದೆ. ನಮಗಿನ ಚೆನ್ನಾಗಿ ಮಾಹಿತಿನ ಚೆನ್ನಾಗಿ ಕೊಟ್ಟಿದ್ದರು. ಭಾಳ ಅಪ್ರಿಷಿಯೇಟ್ ಮಾಡೋ ಥರ ಇತ್ತು ವಿಡಿಯೋ. ಚೆನ್ನಾಗಿ ಕ್ಲಾರಿಟಿ ಎಲ್ಲ ಕೊಟ್ಟಿದ್ದರು, ಯಾವ ರೀತಿ ಕಾಲಾಗುತ್ತೆ, ಓದ್ಕೊಳ್ಳಿ, ಎಕ್ಸಾಮ್ಸ್ ಬರ್ತಿದೆ, ಓದ್ಕೊಳ್ಳಿ, ಅದ್ರ ಬಗ್ಗೆ ಇನ್ನೂ ಟೈಮ್ ಇದೆ, ಇಂಟರ್ನಲ್ ಟೈಮ್ ಇರೋದ್ರಿಂದ ಓದ್ಕೊಳ್ಳಿ ಅನ್ನೋದ್ರ ಬಗ್ಗೆ ತುಂಬ ಚೆನ್ನಾಗಿ ಹೇಳಿದರು. ಬಟ್ ಆ ಒಂದು ವಿಡಿಯೋಗೆ ತುಂಬ ಜನ ನೆಗೆಟಿವ್ ಕಮೆಂಟ್ಸ್ಗಳು ಮಾಡೋದು, ಇದು ಕಾಲಾಗಲ್ಲ, ಸುಳ್ಳು ಹೇಳ್ತಾರೆ, ಯಾವ ಕೋಚಿಂಗ್ ಸೆಂಟರ್ಗಳು ನಂಬೇಡ್ರಿ, ಅದು ಇದು ಅಂತ ಸುಮ್ಮನೆ ಏನೋ ನೆಗೆಟಿವ್ ಕಮೆಂಟ್ಸ್ಗಳು ಅವ್ರ ಚಾನಲಲ್ಲಿ ನೆಗೆಟಿವ್ ಕಮೆಂಟ್ಸ್ ಹಾಕಿದ್ರಂತೆ. ಅದ್ರ ಬಗ್ಗೆ ಒಂದು ವಿಡಿಯೋನ ಮಾಡಿದರು. ನಾನು ಅದನ್ನು ನೋಡಿದೆ. ಪಾಪ ತುಂಬ ಬೇಜಾರು ಮಾಡಿಕೊಂಡು, ಅಂದರೆ ಲೈಕ್ ಸ್ಟೂಡೆಂಟ್ಸ್ಗಳು ಯಾವ ರೀತಿ ಇರ್ತಾರೆ ಅನ್ನೋದ್ರ ಬಗ್ಗೆ ಅವರು ಎಕ್ಸ್ಪ್ಲೇನ್ ಮಾಡಿ ಒಂದು ವಿಡಿಯೋ ಮಾಡಿದರು. ನಾನು ಆ ವಿಡಿಯೋ ನೋಡಿದಾಗ ನನಗೂ ಹಂಗೆ ಅನ್ನಿಸ್ತು. ನನಗೂ ತುಂಬ ಜನ ನೆಗೆಟಿವ್ ಕಮೆಂಟ್ಸ್ ಆಗ್ತಾರೆ. ನಾನು ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ತಾ ಇರಲಿಲ್ಲ, ತಲೆ ಕೆಡಿಸ್ಕೊಳ್ಳಬಾರ್ದು. ಯಾಕೆಂದರೆ ನಾವೇನಾದರೂ ಒಂದು ಒಳ್ಳೆ ಕೆಲಸ ಮಾಡೋಕ್ಕೆ ಹೋದಾಗ 100 ಜನಕ್ಕೂ ಒಳ್ಳೇದು ಮಾಡೋಕ್ಕಾಗಲ್ಲ. ಕೆಲವರಿಗೆ ನಾವು ಅದನ್ನು ಏನಾಗುತ್ತೆ, ನಾವು ಮಾಡೋ ಕೆಲಸದಿಂದ ಹೊಟ್ಟೆ ಉರಿ ಅಥವಾ ಏನೋ ಸಮಥಿಂಗ್ ನಮ್ಮ ಆಗದವ್ರಾಗಿರ್ಬೋದು, ಅಥವಾ ನಮ್ಮ ಸಹಿಸೋಕ್ಕಾಗ್ದವ್ರು, ಅಥವಾ ಅವರಿಗೆ ಮಾಡೋಕ್ಕೆ ಯೋಗ್ಯತೆ ಇಲ್ಲದವರು ಏನು ಮಾಡ್ತಾರೆ, ಈ ಥರ ನೆಗೆಟಿವ್ ಸ್ಪ್ರೆಡ್ ಮಾಡೋದು, ಅದೆಲ್ಲ ತುಂಬ ನಡೆದೋಗಿದೆ. ನಾವು ಅದ್ರ ಬಗ್ಗೆ ಮೊದಲು ತಲೆ ಕೆಡಿಸ್ಕೊತಾ ಇದ್ದೆ, ಈಗ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡ್ಬಿಟ್ಟಿದ್ದೀನಿ. ಬಟ್ ನಾನು ಏನಕ್ಕೆ ಈ ವಿಡಿಯೋ ಮಾಡ್ತಿದ್ದೀನಿ ಅಂತಂದರೆ, ಕರ್ನಾಟಕದಲ್ಲಿ ಕನ್ನಡ ಯೂಟ್ಯೂಬ್ ಅಲ್ಲಿ ಆ್ಯಕ್ಚುಲಿ ಈ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ತುಂಬ ರಿಸೋರ್ಸ್ ಕಡಿಮೆ ಇದೆ. ಅಂದರೆ ಹಿಂದಿ ಇಂಗ್ಲೀಷ್ ಹೋಲಿಸ್ಕೊಂಡ್ರೆ ನಮ್ಮಲ್ಲಿ ಮೆಟೀರಿಯಲ್ಸ್ ಆಗಿರ್ಬೋದು, ಮತ್ತು ಇನ್ನು ಯೂಟ್ಯೂಬ್ ಚಾನಲ್ಗಳಾಗಿರ್ಬೋದು ತುಂಬ ಕಡಿಮೆ ಇದೆ. ಅದು ಮಾಡೋರು ತುಂಬ ಕಡಿಮೆ ಇದ್ದಾರೆ. ಅವರು ಪಾಪ ಅವ್ರಿಗೆ ಜಾಸ್ತಿ ವ್ಯೂಸ್ ಬರಲ್ಲ. ಯಾಕೆಂದರೆ ವ್ಯೂಸ್ ಜಾಸ್ತಿ ಬಂತು ಅಂತಂದರೆ ಅವ್ರಿಗೊಂದು ಮೋಟಿವೇಶನ್ ಸಿಗುತ್ತೆ, ಚೆನ್ನಾಗಿ ಮಾಡ್ತಾರೆ, ವೀಡಿಯೋಸ್ಗಳು ಮಾಡ್ತಾರೆ, ಅದರ ರೆವಿನ್ಯೂ ಬರುತ್ತೆ, ಅದರಿಂದ ಏನೋ ಪಾಪ ಅವ್ರು ಮಾಡಿಕೊಂಡು ಮಾಡ್ತಾರೆ. ಆದರೆ ಎಲ್ಲರಿಗೂ ಅಷ್ಟೊಂದು ಇರೋಲ್ಲ, ಯಾಕೆಂದರೆ ನಮ್ಮ ಆಡಿಯನ್ಸ್ ತುಂಬ ಕಮ್ಮಿ ಇರ್ತಾರೆ. ಯಾಕೆಂದರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂದರೆ ಅದು ಕರ್ನಾಟಕ ಕಾಂಪಿಟೇಟಿವ್ ಎಕ್ಸಾಮ್ಸು, ಅದರಲ್ಲಿ ಪರ್ಟಿಕ್ಯುಲರ್ ಎಕ್ಸಾಮ್ಸ್ ಮಾತ್ರ ಓದೋರು ಇರ್ತಾರಲ್ಲ. ಹಂಗಾಗಿ ಅದರಲ್ಲಿ ಏನಾಗುತ್ತೆ, ಮಾಡೋದೇ ತುಂಬ ಕಡಿಮೆ ಇದ್ದಾರೆ. ನೀವು ಈ ಥರ ಅವ್ರಿಗೆ ನೆಗೆಟಿವ್ ಕಮೆಂಟ್ಸ್ ಹಾಕ್ಕೊಂಡು, ಅದು ಸರಿಯಿಲ್ಲ, ಇದು ಸರಿಯಿಲ್ಲ, ಗೌರ್ಮೆಂಟ್ ಸರಿಯಿಲ್ಲ ಅಂದ್ಬಿಟ್ಟು ನೀವು ಬ್ಲೇಮ್ ಮಾಡಿಕೊಂಡು ಮತ್ತೆ ಅವ್ರನ್ನ ಡಿಮೋಟಿವೇಟ್ ಮಾಡಿದ್ರೆ, ಅಟ್ಲೀಸ್ಟ್ ನೀವು ಏನಾದರೂ ಕಂಟೆಂಟ್ ಕೊಡ್ತಿರ್ತಾರೆ, ಫ್ರೀ ಕಂಟೆಂಟ್ ಕೊಡ್ತಿದ್ದಾರೆ. ಎಷ್ಟೋ ಜನ ಫ್ರೀ ಕಂಟೆಂಟ್ ಕೊಡ್ತಾ ಇರ್ತಾರೆ, ಒಳ್ಳೆ ಇನ್ಫಾರ್ಮೇಷನ್ ಕೊಡ್ತಿರ್ತಾರೆ, ಮಾಹಿತಿ ಕೊಡ್ತಿರ್ತಾರೆ. ಅದನ್ನು ನೀವು ನೆಗೆಟಿವ್ ಕಮೆಂಟ್ಸ್ ಹಾಕಿ ಅವ್ರಿಗೆ ಅದನ್ನು ಅವ್ರಿಗೆ ಬೈದು ಮಾಡೋದ್ರಿಂದ ಅವ್ರಿಗೆ ಡಿಮಾರಲೈಸ್ ಆಗ್ತಾರೆ. ಇನ್ನೂ ಕಂಟೆಂಟ್ ಬರೋದು ಕಡಿಮೆ ಆಗುತ್ತೆ ಕರ್ನಾಟಕದಲ್ಲಿ. ನೋಡಿ, ಕರ್ನಾಟಕದಲ್ಲಿ ಕನ್ನಡದಲ್ಲಿ ಎಸ್ಪೆಷಲಿ ಕಂಟೆಂಟು ತುಂಬ ಕಮ್ಮಿ ಇದೆ, ಗೊತ್ತಾಗ್ತಿದೆ. ಮೆಟೀರಿಯಲ್ ಆಗಿರ್ಬೋದು, ಒಳ್ಳೆ ಮೆಟೀರಿಯಲ್ಗಳು ಮಾಡಬೇಕು, ಒಳ್ಳೆ ಟೀಚರ್ಸ್ಗಳು ಬರಬೇಕು, ಫ್ರೀಯಾಗಿ ಮಾಡಬೇಕು. ಹಿಂದಿಲಿ ನೀವು ಹೋಗಿ ಹಿಂದಿ ಇಂಗ್ಲೀಷಲ್ಲಿ ಹೊಡೀರಿ, ತುಂಬ ಚಾನಲ್ಸ್ಗಳು ಸಿಗ್ತವೆ, ಫ್ರೀಯಾಗಿ ಕಂಟೆಂಟ್ ಸಿಗುತ್ತೆ, ಮತ್ತು ಒಳ್ಳೊಳ್ಳೆ ಮಾಹಿತಿಗಳನ್ನ ಹೇಳ್ತಾರೆ, ಅದಕ್ಕೆ ಪ್ರಿಪ್ರೇಷನ್ ಮಾಡ್ತಾರೆ. ಯಾಕೆ ಅಂತಂದರೆ ಈ ಫ್ರೀ ಕಂಟೆಂಟ್ ಬರಬೇಕು. ಯಾರೋ ಒಬ್ಬ ಹಳ್ಳಿಗಳಲ್ಲಿ ಕೂತ್ಕೊಂಡು ಹುಡುಗ ಓದ್ತಾ ಇರ್ತಾನೆ, ಅವನಿಗೆ ದುಡ್ಡು ಪೇ ಮಾಡೋವಷ್ಟು ಕೆಪಾಸಿಟಿ ಇರಲ್ಲ. ಅವನಿಗೆ ಈ ಥರ ಫ್ರೀ ಕ್ಲಾಸಸ್ ಕೊಡೋದ್ರಿಂದ, ಫ್ರೀ ಗೈಡೆನ್ಸ್ ಕೊಡೋದ್ರಿಂದ ಏನಾಗುತ್ತೆ, ಅವನಿಗೆ ಹೆಲ್ಪ್ ಆಗುತ್ತೆ. ಅವನು ಮನೇಲೆ ಕೂತ್ಕೊಂಡು ಪ್ರಿಪ್ರೇಷನ್ ಮಾಡ್ತಾರೆ. ಯಾರೋ ಟ್ಯಾಲೆಂಟೆಡ್ ಇರ್ತಾನೆ, ಬಟ್ ಅವನಿಗೆ ಆಫರ್ ಮಾಡೋಕ್ಕಾಗ್ತಾ ಇರಲ್ಲ, ಕೋಚಿಂಗ್ ಆಗಿರ್ಬೋದು ಅಥವಾ ಬೇರೆ ಈ ಥರ ಆಫರ್ ಮಾಡೋಕ್ಕಾಗ್ತಾ ಇರಲ್ಲ. ಅವಾಗ ಏನು ಮಾಡ್ತಾನೆ, ಅವನು ಈ ಥರ ವೀಡಿಯೋಗಳು ನೋಡಿ ಕಲ್ತ್ಕೊಂಡು ಅವ್ನು ಟ್ಯಾಲೆಂಟ್ ಉಪಯೋಗಿಸ್ಕೊಂಡು ಅವನೇನೋ ಇನೋವೇಟಿವ್ ಮಾಡಿ ಎಕ್ಸಾಮ್ಸ್ ಪಾಸ್ ಮಾಡ್ತಾನೆ. ಆದರೆ ನೀವು ಮಾಡೋ ನೆಗೆಟಿವ್ ಕಮೆಂಟ್ಸು ತುಂಬ ಜನದ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. ಯಾಕೆಂದರೆ ಬೇರೆ ಸ್ಟೂಡೆಂಟ್ಸ್ ಕಮ್ಯುನಿಟಿ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. ಯಾಕೆಂದರೆ ಹೊಸ್ದಾಗಿ ಇನ್ನೂ ಬರ್ತಾ ಇರ್ತಾರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ, ಇನ್ನೂ ಅವ್ರಿಗೆ ಗೊತ್ತಿರಲ್ಲ. ಬಿಡುಗರು ಎಷ್ಟು ವರ್ಷ ಓದಿದ್ರು ಪಾಸ್ ಆಗಲ್ಲ ನಾವು, ಇನ್ನೂ ಇವರೆಲ್ಲ ಏನು ಎಲ್ಲ ಸೇಲ್ ಆಗಿರ್ತವೆ, ಭ್ರಷ್ಟಾಚಾರ ನಡೆಯುತ್ತೆ. ಹೌದು, ನಾವಿಲ್ಲ ಅಂತ ಹೇಳ್ತಿಲ್ಲ. ಬಟ್ ಆದರೆ ಎಲ್ಲರೂ ಸೆಲೆಕ್ಟ್ ಆಗಿರೋರು ಎಲ್ಲರೂ ಭ್ರಷ್ಟಾಚಾರ ಮಾಡಿನೇ ಸೆಲೆಕ್ಟ್ ಆಗಿರಲ್ಲ. ತುಂಬ ಪ್ರಾಂಪ್ಟಾಗಿ ಓದಿ ಸೆಲೆಕ್ಟ್ ಆಗಿರೋ, ನಾವು ಪ್ರಾಂಪ್ಟಾಗಿ ಓದಿ ಸೆಲೆಕ್ಟ್ ಆಗಿರೋರು ಇದ್ದೀವಿ, ತುಂಬ ಜನ ಇದ್ದಾರೆ, ನಮ್ಮ ಥರದವರು ತುಂಬ ಜನ ಇದ್ದಾರೆ. ಹಾಗಾಗಿ ನಾವು ಆ ಸ್ಟೂಡೆಂಟ್ಸ್ಗಳಿಗೆ ಏನಾಗುತ್ತೆ, ಡಿಮಾರಲೈಸ್ ಆಗ್ತಾರೆ. ಹೊಸ್ದಾಗಿ ಬರೋರು, ಏನಪ್ಪ ಇಲ್ಲೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ ಈ ಥರ ಇರುತ್ತೆ, ಅವ್ರಿಗೆ ಡಿಮಾರಲೈಸ್ ಇವರೇ ಮಾಡ್ತಾರೆ. ಯಾರು ಈ ಥರ ಡಿಮಾರಲೈಸ್ ಮಾಡ್ತಾರೆ ಅಂತಂದರೆ, ಈಗ ಆಲ್ರೆಡಿ ಒಂದು 3-4 ವರ್ಷದಿಂದ ಓದಿರ್ತಾರೆ, ಅದು ಅವರು ಕಟ್ ಆಫ್ ತುಂಬ ಡಿಫ್ರೆನ್ಸ್ ಇರುತ್ತೆ, ಅವ್ರ ಕೈ ಕ್ರ್ಯಾಕ್ ಮಾಡೋಕ್ಕಾಗಿರಲ್ಲ ಎಕ್ಸಾಮ್. ಅವ್ರು ಏನು ಮಾಡ್ತಾರೆ, ಈ ಥರ ನೆಗೆಟಿವ್ ಕಮೆಂಟ್ಸ್ ಹಾಕೋದು, ಯೂಟ್ಯೂಬಲ್ಲಿ ಬಂದು ಯಾರಾದರೂ ಪಾಪ ಒಳ್ಳೊಳ್ಳೆ ಲೆಕ್ಚರ್ಸ್ ಪಾಠ ಮಾಡ್ತಿರ್ತಾರೆ, ಅಥವಾ ಒಳ್ಳೆ ಎಜುಕೇಟರ್ಸ್ಗಳು ಪಾಠ ಮಾಡ್ತಿರ್ತಾರೆ, ಅವ್ರ ವೀಡಿಯೋಗಳಿಗೆ ಹೋಗ್ಬಿಟ್ಟು ಕಮೆಂಟ್ ಹಾಕೋದು, ಅಥವಾ ಏನೋ ಮಾಹಿತಿ ಹೇಳಿರ್ತಾರೆ, ಅದು ಎಲ್ಲಕ್ಕೆ RG ಕ್ಲಾಸಸ್ ಅವ್ರ ವೀಡಿಯೋಗಳು ರಿಲೇಟೆಡ್ ಅವ್ರಿಗೆ ಕಮೆಂಟ್ ಹಾಕೋದು. ಆ ಥರ ನೆಗೆಟಿವ್ ಕಮೆಂಟ್ ಹಾಕೋದ್ರಿಂದ
ಅವ್ರಿಗೆ ಅದು ಡಿಮೊರಲೈಸ್ ಆಗುತ್ತೆ. ಅದರಿಂದ ಮತ್ತು ಹುಡುಗರಿಗೂ ಆ ಒಂದು ಕಮೆಂಟ್ ನೋಡಿ ಏನಪ್ಪ ಹಿಂಗೆ ನಡೆಯುತ್ತೆ ಅಂತ ಎಷ್ಟೋ ಅವ್ರಿಗೆ ಗೊತ್ತೇ ಇರಲ್ಲ ಟ್ರೂತ್. ಅದು ಅವರಿಗೆ ಕಾಮನ್ ಸೆನ್ಸ್ ಅಂತೂ ಇದು ಇರಲ್ಲ. ಯಾಕೆಂತಂದರೆ ಅವ್ರ ರಿಯಾಲಿಟಿನೇ ಗೊತ್ತಿರಲ್ಲ ಹೆಂಗೆ ಒಂದು ಗೌರ್ಮೆಂಟ್ ರನ್ ಆಗುತ್ತೆ. ಈಗ ಇಂಟರ್ನಲ್ ರಿಸರ್ವೇಷನ್ ಇರೋದ್ರಿಂದ ಯಾರು ತಪ್ಪು, ಯಾರು ಪ್ರಾಬ್ಲಮ್ ಇದು, ಯಾರು ಬೇಕು ಅಂತ ಏನಾರು ನಿಲ್ಸಿದಾರ? ನೋಟಿಫಿಕೇಶನ್ ಮಾಡೋದು ಯಾರು ಬೇಕು ಅಂತ ನಿಲ್ಸಿಲ್ಲ. ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ, ನೋಟಿಫಿಕೇಶನ್ಸ್ ಮಾಡಬೇಕು ಅಂದರೆ ರೋಸ್ಟರ್ ಆಗಬೇಕು. ರೋಸ್ಟರ್ ಆಗಬೇಕು ಅಂದರೆ ಯಾವ್ಯಾವ ಜಾತಿಗೆ ಎಷ್ಟೆಷ್ಟು ಸೀಟ್ಸ್ ಅಂತ ಅದನ್ನು ರೋಸ್ಟರ್ ಡಿಸೈಡ್ ಆಗಬೇಕು. ಅದಾಗಬೇಕಂದ್ರೆ ಎಷ್ಟು ಜನ ಇದ್ದಾರೆ ಆ ಜಾತಿನಲ್ಲಿ, ಎಷ್ಟು ವಿದ್ಯಾರ್ಹತೆ ಪಡ್ಕೊಂಡಿರೋರಿದ್ದಾರೆ, ಎಷ್ಟು ಅವರಿಗೆ ಎಜುಕೇಷನಲ್ಲಿ ಮತ್ತು ಇದು ಸಿಕ್ಕಿದೆ, ಪ್ರಿಫರೆನ್ಸ್ ಸಿಕ್ಕಿದೆ, ಅದನ್ನೆಲ್ಲ ಮೆಜರ್ ಮಾಡಿ ಅದನ್ನೆಲ್ಲ ಏನು ಗಣತಿ ಮಾಡಿ ಅದನ್ನೊಂದು ಕನ್ಕ್ಲೂಷನಿಗೆ ಬಂದು ಅವ್ರು ರಿಪೋರ್ಟ್ ಕೊಟ್ಟು ಆ ರಿಪೋರ್ಟ್ನ ಗೌರ್ಮೆಂಟ್ ಅಕ್ಸೆಪ್ಟ್ ಮಾಡಿ ಆಮೇಲೆ ರೋಸ್ಟ್ರ್ ಮಾಡಿ ಆ ರೋಸ್ಟ್ರ್ ಆದಮೇಲೆ ನೋಟಿಫಿಕೇಶನ್ ಮಾಡಬೇಕು. ಇಲ್ದಿದ್ರೆ ನೋಟಿಫಿಕೇಶನ್ ಆಗ್ತಾ ಇತ್ತು, ರೀಕ್ವೆಷನ್ ನಡೀತಾ ಇರುತ್ತೆ. ಅವ್ರು ಹೇಳಿರೋದು ಅದನ್ನೇ. ಅಂದರೆ ಲೈಕ್ ಈಗ ಎಕ್ಸಾಮ್ ಏನು ಇಂಟರ್ನಲ್ ರಿಸರ್ವೇಷನ್ ಆದಮೇಲೆ ಖಂಡಿತ ಕಾಲಾಗುತ್ತೆ, ನೀವು ಪ್ರಿಪೇರ್ ಆಗಿ ಅಂತ ಅದನ್ನು ಹೇಳ್ತಾ ಇದ್ದಾರೆ. ಅದಕ್ಕೆ ನೀವು ಹೋಗಿ ಕಾಲಾಗಲ್ಲ ಗುರು, ಯಾರು ಇದೆಲ್ಲ ಸುಳ್ಳು, ಇನ್ನೂ 2027 ಕಾಲಾಗುತ್ತೆ ಅನ್ನೋದೇ ಯಾರೂ ಇಲ್ಲಿ ಏನು ಪರ್ಫೆಕ್ಟಾಗಿ ಹೇಳ್ತೀರಾ. ಅಲ್ಲಿ ಏನು ಮಾಹಿತಿಗಳು ಈ ಸಚಿವರುಗಳು ಅಥವಾ ಎಜುಕೇಷನ್ ಮಿನಿಸ್ಟ್ರುಗಳು ನಮ್ಮ ಪರಮೇಶ್ವರ್ ಸಾಹೇಬ್ರೆ ಹೇಳಿದ್ದಾರೆ 600 ಪೋಸ್ಟು ಪ್ಲಸ್ 5000 ಪೋಸ್ಟ್ ಕಾಲ್ ಮಾಡ್ತೀವಿ ಇಂಟರ್ನಲ್ ರಿಸರ್ವೇಷನ್ ಆದಮೇಲೆ ಅಂತ ಹೇಳ್ತಾ ಇದ್ದಾರೆ. ನ್ಯೂಸಲ್ಲೆಲ್ಲ ಪಬ್ಲಿಷ್ ಮಾಡಿದ್ದಾರೆ. ಅದ್ರ ರಿಲೇಟೆಡ್ ಮೇಲೆ ನಾವು ಹೇಳ್ತಾ ಇರ್ತಾರೆ, ನಾವು ಹೇಳ್ತಿರ್ತೀನಿ, ಅದು ಬೇರೆ ಯೂಟ್ಯೂಬರ್ ಚಾನಲ್ಸ್ಗಳು ಅದನ್ನೇ ಹೇಳ್ತಾ ಇರ್ತಾರೆ. ಅದಕ್ಕೆ ನೀವು ಆಗಲ್ಲ ಅಂತಂದ್ರೆ ಅದಕ್ಕೆ ಏನು ಮಾಡೋಕ್ಕಲ್ಲ. ನೀವು ನೆಗೆಟಿವ್ ಕಮೆಂಟ್ ಹಾಕೋದ್ರ ಬದಲು ಒಂದು ಒಳ್ಳೆ ಕೆಲಸ ಮಾಡಿ ನೋಡಿ, ಗೊತ್ತಾಗ್ತಿದೆಯಾ? ಸುಮ್ಮನೆ ಹೋಗಿ ಬಂದು ಕಮೆಂಟ್ ಮಾಡೋದ್ರಿಂದ ಎರಡೆರಡು ನೆಗೆಟಿವ್ ಎಫೆಕ್ಟ್ ಆಗುತ್ತೆ. ಒಂದು ಟೀಚರ್ಸ್ಗಳು ಇನ್ಮೇಲೆ ನೆಗೆಟಿವ್ ಎಫೆಕ್ಟ್ ಆಗುತ್ತೆ. ಮತ್ತು ಏಕೆ ನನಗೂ ಈಗ ಎಷ್ಟು ಜನ ನೆಗೆಟಿವ್ ಕಮೆಂಟ್ಸ್ ಹಾಕಿದ್ರು ಅವಾಗ ಏನಂತ, ಗುರು ನೀನು ಮಾಡೋ ಕೆಲಸ ಬಿಟ್ಟು ಸುಮ್ಮನೆ ನೀನು ಪೊಲೀಸ್ ಕೆಲಸ ಮಾಡಿಬಿಟ್ಟು ಯಾಕೆ ಇದನ್ನ ಮಾಡ್ತಾ ಇದೆಯಾ ಅಂತಂದ್ರು. ಹೌದು ಗುರು, ಪೊಲೀಸ್ ಕೆಲಸದ ಜೊತೆಗೇ ನಾನು ಮಾಡ್ತಾ ಇದ್ದೀನಿ, ನಾನೇನು ಕೆಲಸನ ಕದ್ದುಬಿಟ್ಟು ಮಾಡ್ತಾ ಇಲ್ಲ, ಗೊತ್ತಾಗ್ತಿದೆಯಾ? ಭಾನುವಾರ ಅಥವಾ ನನಗೆ ಫ್ರೀ ಟೈಮಲ್ಲಿ ನನಗೆ ರಜಾ ಇದ್ದಾಗ ನನ್ನ ಫ್ರೀ ಟೈಮ್ ಇದು ಪ್ಯಾಷನ್. ನಾನು ಪಾಠ ಮಾಡೋದು, ನಾನು ಹೈಸ್ಕೂಲ್ ಟೀಚರ್ ಆಗಿದೆ ಇದಕ್ಕಿಂತ ಮುಂಚೆ. ನನಗೆ ಪಾಠ ಮಾಡೋದು ಪ್ಯಾಷನ್. ನಂದು ಸ್ಟ್ರೆಸ್ನ, ಈಗ ನನ್ನ ಡಿಪಾರ್ಟ್ಮೆಂಟಲ್ಲಿ ಆಗೋ ಸ್ಟ್ರೆಸ್ನ ನಾನು ಸ್ಟೂಡೆಂಟ್ಸ್ಗಳ ಜೊತೆ ಕಮ್ಯುನಿಕೇಟ್ ಮಾಡಿ ಅಥವಾ ನನಗೆ ಪಾಠ ಮಾಡಿ ನಾನು ಅದನ್ನು ಸ್ಟ್ರೆಸ್ನ ಕಳ್ಕೊತೀನಿ, ಗೊತ್ತಾಗ್ತಿದೆಯಾ? ಅಥವಾ ಯಾರೋ 4 ಜನಕ್ಕೆ ಈಗ ಇಬ್ಬರು ಹುಡುಗರು ಇರ್ತೀರ, ಒಂದು ಕತೆ ಥರ ತೊಗೊಳ್ಳಿ, ಇಬ್ಬರು ಹುಡುಗರು ಇರ್ತೀರ. ಆ ಹುಡುಗರು ಇಬ್ಬರು ಹೆವಿ ಟ್ಯಾಲೆಂಟೆಡ್ ಇರ್ತಾರೆ. ಒಬ್ಬನಿಗೆ ಏನಾಗುತ್ತೆ, ಅವನಿಗೆ ಕೋಚಿಂಗ್ ಚೆನ್ನಾಗಿ ಸಿಗುತ್ತೆ, ಅವ್ರ ಮನೇಲಿ ಚೆನ್ನಾಗಿರ್ತಾರೆ, ಅಪ್ಪ ಅಮ್ಮ ದುಡ್ಡು ಕೊಡ್ತಾರೆ, ಅವ್ರನ್ನ ಕೋಚಿಂಗ್ ಕಳಿಸ್ತಾರೆ, ಒಳ್ಳೊಳ್ಳೆ ಕಡೆ ಬುಕ್ಸ್ ಕೊಡಿಸ್ತಾರೆ, ಓದಿಸ್ತಾರೆ. ಇವನು ಹೆವಿ ಟ್ಯಾಲೆಂಟೆಡ್, ಇವನು ಸೇಮ್ ಟ್ಯಾಲೆಂಟೆಡ್. ಬಟ್ ಇವನಿಗೆ ತುಂಬ ಏನಾಗುತ್ತೆ, ಚೆನ್ನಾಗಿ ಮನೆ ಕಡೆ ಚೆನ್ನಾಗಿರೋದ್ರಿಂದ ಏನಾಗುತ್ತೆ, ಅವನಿಗೆ ಈ ಗೈಡೆನ್ಸ್ ಎಲ್ಲ ಸಿಕ್ಕಿ ಅವನು ಎಕ್ಸಾಮ್ಸ್ ಬರೀತಾನೆ. ಅದೇ ಎಕ್ಸಾಮ ಏನು ಕೋಚಿಂಗ್ ತೊಗೊಂಡಲೆ ಮನೇಲೇ ಇರೋ ಹಳ್ಳಿ ಹುಡುಗ, ಅವನಿಗೇನು ಅವೇರ್ನೆಸ್ ಇರಲ್ಲ, ಅಥವಾ ಒಂದು ಕೋಚಿಂಗ್ ಸೆಂಟ್ರಿಗೆ ಹೋಗೋಕ್ಕೂ ದುಡ್ಡಿರಲ್ಲ, ಯಾಕೆಂದರೆ ಯಾವಾಗ ದುಡ್ಡು ಕೊಟ್ಟು ಹೋಗಬೇಕಾಗಿರುತ್ತೆ. ಇಬ್ಬರು ಹೋಗ್ದಾಗ ಏನಾಗುತ್ತೆ, ಇವನು ಎಕ್ಸಾಮ್ಸ್ ಚೆನ್ನಾಗಿ ಪಾಸ್ ಆಗ್ತಾನೆ. ಯಾಕೆಂತಂದರೆ ಇವ್ನಿಗೆ ಆಲ್ರೆಡಿ ಎಕ್ಸಾಮ್ಸ್ ಅಂದರೆ ಏನು ಕೋಚಿಂಗ್ ತೊಗೊಂಡಿರ್ತಾನೆ, ಮತ್ತು ಆಲ್ರೆಡಿ ಓದಿರ್ತಾನೆ, ಮತ್ತು ಅವ್ರು ಗೈಡ್ ಮಾಡಿರ್ತಾರೆ, ಮತ್ತು ಒಂದಷ್ಟು ಟೆಸ್ಟ್ ಸೀರೀಸ್ ಎಲ್ಲ ಬರೆದಿರ್ತಾನೆ. ಇವನೇನಿರಲ್ಲ ಎಕ್ಸಾಮ್ಸ್ಗೆ ಹೋಗ್ತಾನೆ. ಬಟ್ ಇವನೇನೇ ಟ್ಯಾಲೆಂಟ್ ಇದ್ರೂ ಟ್ರೈನ್ ಆದನಿಗೂ ಟ್ರೈನ್ ಆಗಿಲ್ದನಿಗೂ ತುಂಬ ವ್ಯತ್ಯಾಸ ಇರುತ್ತೆ. ಅವಾಗ ಇಬ್ರಿಗೂ ಟ್ಯಾಲೆಂಟ್ ಇದ್ರೂ ಇವನು ಟ್ರೈನ್ ಆದನು ಆ ಟ್ಯಾಲೆಂಟ್ ಜೊತೆಗೆ ಉಪಯೋಗಿಸ್ಕೊಂಡು ಆ ಟ್ರೈನ್ ಮಾರ್ಗದರ್ಶನ ತಗೊಂಡು ಸಕ್ಸಸ್ ಆಗ್ತಾನೆ, ಇನ್ನೊಬ್ಬ ಫೇಲ್ಯೂರ್ ಆಗ್ತಾನೆ. ಹಂಗನ್ಬಿಟ್ಟು ಈಗ ನೋಡಿ, ಪಾಪ ಅವನಿಗೂ ಸಹ ಅಷ್ಟೇ ಥರ ಅವಕಾಶ ಸಿಕ್ಕಿದರೆ ಅವನು ಸಕ್ಸಸ್ ಆಗೋನು. ಅದಕ್ಕೋಸ್ಕರನೇ ಈ ಯೂಟ್ಯೂಬ್ ನಾವು ಏನು ಮಾಡ್ತಾ ಇದ್ದೀವಿ ಆ ಉದ್ದೇಶಕ್ಕೆ ಅಂಥ ಹುಡುಗರಿಗೆ ಹೆಲ್ಪ್ ಆಗಲಿ. ಎಷ್ಟೋ ಹೆಣ್ಮಕ್ಳು ಮನೇಲಿ ಕೂತ್ಕೊಂಡು ಪ್ರಿಪ್ರೇಷನ್ ಮಾಡಿದ್ರೆ ಎಷ್ಟೋ ಜನ ಕೋಚಿಂಗು ಕಳಿಸೋವಷ್ಟು ದುಡ್ಡಿರಲ್ಲ. ತುಂಬ ಎಕ್ಸಾಂಪಲ್ಸ್ ನೋಡಿದ್ದೀನಿ. ನಾನು ಯಾಕೆ ಇನ್ನೂ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅಂತಂದರೆ, ಮಾಡೋದು ಇಷ್ಟು ಸ್ಟ್ರೆಸ್ ಇದ್ದರೂ, ಇಷ್ಟು ನನಗೆ ಡ್ಯೂಟಿ ಇದ್ರೂ ಯಾಕೆ ಬಂದು ನಾನು ಬರೋದು 7:30 8 o'clock ಆಗುತ್ತೆ. ಬಂದು ನಾನು ಫ್ರೀ ಟೈಮಲ್ಲಿದ್ದಾಗ ನಾನು ಏನು ಮಾಡ್ತೀನಿ, ವೀಡಿಯೋಗಳು ಮಾಡಿ ರೆಗ್ಯುಲರ್ ಮಾಡೋಕ್ಕಾಗಲಿದ್ರು ಮಾಡ್ತಾ ಇರ್ತೀನಿ. ಯಾಕೆ ಅಂತಂದರೆ ಅಂಥ ಹುಡುಗರಿಗೆ ರೀಚ್ ಆಗಲಿ ಅಂತ. ಎಲ್ಲರಿಗೂ ದುಡ್ಡಿರೋರಿಗೆ ಅಥವಾ ಶ್ರೀಮಂತರುಗಳಿಗೆ ಅಥವಾ ಆಲ್ಮೋಸ್ಟ್ ಆಲ್ ನಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಇರೋರು ಉತ್ತರ ಕರ್ನಾಟಕದ ಹುಡುಗರು, ತುಂಬ ಬಡತನದಲ್ಲಿ ಬೆಳೆದಿರೋ ಹುಡುಗರು, ಅಂಥವ್ರಿಗೋಸ್ಕರ ರೀಚ್ ಆಗಲಿ, ಅಂಥ ಹೆಣ್ಮಕ್ಳಿಗೆ ರೀಚ್ ಆಗಲಿ. ಅವ್ರೇನೋ ಒಂದು ಎಷ್ಟೋ, ನಾನು ಒಂದು ಎಕ್ಸಾಂಪಲ್ ಹೇಳ್ತೀನಿ. ನಾವಿ ಅಂತ ಅಂದ್ಬಿಟ್ಟು ಒಬ್ಬ ಹುಡುಗಿ ಹೆಸರು ನನಗೆ ಬರ್ತಾಯಿಲ್ಲ, ನಿರ್ಮಲಾ ನಾವಿ ಅಂತ ಅಂದ್ಬಿಟ್ಟು, ಶೀ ಈಸ್ 2 ಬೇಬಿ ಮದರ್, ಗೊತ್ತಾಗ್ತಿದೆ. ಆ ಹುಡುಗಿ ನನಗೆ ಅದನ್ನ ಹೇಳಿದ್ದು ಅವ್ರ ಗಂಡ ಹೇಳಿದ್ದು, ಆ್ಯಕ್ಚುಲಿ ಅವ್ರ ಹಸ್ಬೆಂಡ್ ಹೇಳಿದ್ದು ನನಗೆ. ಯಾವಾಗ ಬೆಂಗಳೂರು ಸಿಟಿಲಿ ರಿಪೋರ್ಟ್ ಮಾಡೋಕ್ಕೆ ಬಂದಾಗ, ನಾನು ಬೆಂಗಳೂರು ಸಿಟಿ ಇದರಲ್ಲಿ ಕೆಲಸ ಮಾಡುವಾಗ ಕಮಿಷನರ್ ಆಫೀಸಿಗೆ ಬಂದಿದ್ದರು. ನಾನು ಯಾವುದೋ ಕೆಲಸದ ಮೇಲೆ ಹೋದಾಗ ಅವರು ಸಿಕ್ಕಿ ಅವರೇ ಮಾತಾಡಿಸಿ ಅವಾಗ ಹೇಳಿದ್ರು, ಸರ್ ಈ ಥರ ನಿಮ್ಮ ವೀಡಿಯೋಸ್ಗಳನ್ನ ನೋಡಿಕೊಂಡು ನಮ್ಮ ವೈಫು ನಿಮ್ಮ ಚಾನಲ್ ನೋಡಿಕೊಂಡು ಇವತ್ತು PC ಆಗಿದ್ದರು, ಈಗ PCನೂ ನನ್ನ ಚಾನಲ್ ನೋಡಿಕೊಂಡು, ಅಂದರೆ ನಾನು ಗ್ರೇಟ್ನೆಸ್ಗೆ ಏನು ಕೇಳ್ಕೊತಿಲ್ಲ, ನೀವು ಫಾಲೋ ಮಾಡಿ, ನೀವು ಕೊಟ್ಟಿದ್ದ ಗೈಡೆನ್ಸಿಂದ ಇವತ್ತು PSI ಆಗಿದ್ದಾರೆ ಸರ್, ನನಗೆ ಈ ಥರ ಮಕ್ಕಳಿದೆ 2 ಅಂತ ಹೇಳಿದಾಗ ತುಂಬ ಖುಷಿ ಆಯಿತು. ಆ ಥರದ್ದು ಈಗ ಅವ್ರು ಮೈಸೂರಲ್ಲಿ ಟ್ರೈನಿಂಗ್ ಮಾಡ್ತಾ ಇದ್ದಾರೆ. ಆ ರೀತಿ ತುಂಬ ಜನಕ್ಕೆ ಅಂಥ ಹೆಣ್ಮಕ್ಳಿಗೆ ಹೆಲ್ಪ್ ಆಗಲಿ. ನೋಡಿ, ಈಗ ಅವ್ರ ಲೈಫ್ ಸೆಟ್ಲ್ ಆಗೋಯ್ತು, ಆ ಮನೆ ಒಂದು ಲೆವೆಲಿಗೆ ಬಂತು ಅಂದರೆ, ಲೈಕ್ ಆ ಕಾಂಟ್ರಿಬ್ಯೂಷನ್ಗೋಸ್ಕರ ಆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ನನಗೆ ಸಿಗುತ್ತೆ. ಇದರಿಂದ
ಇದರಿಂದ ಇನ್ನು ಬೇರೆ ಇನ್ನೇನು ಸಿಗುತ್ತೆ ಅಂದರೆ ಇಲ್ಲ, ನಮಗೆ ಇದರಿಂದ ಬೇಕಾಗಿರೋದು ಏನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್, ಅದಕ್ಕೋಸ್ಕರ ಪಾಠ ಮಾಡ್ತಿರ್ತೀವಿ. ಈ ಥರದವ್ರು ತುಂಬ ಜನ ಇದ್ದಾರೆ. ಕೆಲವರು ಇದನ್ನು ಪ್ರೊಫೆಷನ್ ಆಗೂ ತೊಗೊಂಡಿರ್ತಾರೆ. ಎಷ್ಟೋ ಜನಕ್ಕೆ ಕೆಲವರು ಪಾಪ ಇದನ್ನೇ ಬ್ರೆಡ್ ಆ್ಯಂಡ್ ಬಟರ್ ಮಾಡ್ಕೊಂಡಿರ್ತಾರೆ. ಅಂದರೆ ಆನ್ಲೈನ್ ಕ್ಲಾಸಸ್ಸಿಂದಲೇ ಮಾಡ್ಕೊಂಡಿರ್ತಾರೆ, ತುಂಬ ಜನ ಇದ್ದಾರೆ. ಅಂಥವ್ರಿಗೆ ನೀವು ಡಿಮಾರಲೈಸ್ ಮಾಡ್ದಂಗೆ. ತುಂಬ ಕಡಿಮೆ, $499, ₹100, ಎಷ್ಟು $999, ಇದನ್ನೆಲ್ಲ ನಾನು ಒಂದು ಸತಿ ನೋಡಿದಾಗ ಅನಿಸುತ್ತೆ ಕರೆಕ್ಟ್ ಇದೆಲ್ಲ ಇರೋದ್ರಿಂದ ಎಷ್ಟೋ ಹುಡುಗರು ಸಿಗುತ್ತಲ್ಲ, ಅಟ್ಲೀಸ್ಟ್ ಕೋಚಿಂಗ್ ಸಿಗ್ತಿದೆಯಲ್ಲ ಅಂತದೆ. ಕೆಲವರು ಕ್ವಾಲಿಟಿ ಕೊಡ್ತಾರೆ, ಕೆಲವರು ಕ್ವಾಲಿಟಿ ಕೊಡಲ್ಲ. ಅದನ್ನು ನೀವು ಡಿಸೈಡ್ ಮಾಡ್ಕೊಂಡು ಹೋಗಿ. ಯಾರನ್ನೂ ಇಲ್ಲಿ ಬನ್ನಿ ಅಂತ ಅಂದ್ಬಿಟ್ಟು ಫೋರ್ಸಾಗಿ ಕರೆಯಲ್ಲ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ, ಯಾವ ಕೋಚಿಂಗ್ ಇಷ್ಟ ಆಗುತ್ತೆ, ಅಥವಾ ಯಾರು ನಿಮಗೆ ಮಾಡೋದು ಇಷ್ಟ ಆಗುತ್ತೆ ಅವ್ರ ಹತ್ರ ಹೋಗಿ, ಗೊತ್ತಾಗ್ತಿದೆಯಾ? ಅದ್ರಲ್ಲಿ ತಪ್ಪೇನಿಲ್ಲ. ಬಟ್ ಆದರೆ ಕಂಪೇರಿಟಿವ್ಲಿ ಬೇರೆ ಹಿಂದಿನಲ್ಲಿ ಇಂಗ್ಲೀಷಲ್ಲಿ ನೋಡಿ, ನಿಮಗೆ ಫ್ರೀ ಕಂಟೆಂಟ್ ತುಂಬ ಇರುತ್ತೆ. ಫ್ರೀ ಕಂಟೆಂಟ್ ಅಂದರೆ ತುಂಬ ಜನ ಕಾಂಪಿಟೇಷನ್ ಅಂದರೆ, ಯಾಕೆಂದರೆ ಲ್ಯಾಂಗ್ವೇಜ್ ತುಂಬ ಜಾಸ್ತಿ ಸ್ಟೇಟಲ್ಲಿ ಹಿಂದಿನ ಇಂಗ್ಲೀಷನ್ನು ನೋಡ್ತಾರೆ. ಇಂಗ್ಲೀಷ್ ಅಂದರೆ ನೀವು ನೋಡ್ತೀರಾ, ಕೇರಳ, ಕರ್ನಾಟಕ, ತಮಿಳುನಾಡು, ಆಲ್ ಓವರ್ ಇಂಡಿಯಾದವ್ರು ನೋಡ್ತಾರೆ. ಬಟ್ ಅದೇ ಕನ್ನಡದಲ್ಲಿ ಮಾಡಿದ್ರೆ ಬರೀ ಕರ್ನಾಟಕದವರು, ಎಸ್ಪೆಷಲಿ ಕನ್ನಡದವ್ರು ಮಾತ್ರ ನೋಡಿದ್ರೆ ಆಡಿಯನ್ಸು ತುಂಬ ಕಡಿಮೆ ಇರ್ತಾರೆ. ಅಂಥದ್ರಲ್ಲಿ ಅಂತಹ ಟೀಚರ್ಗಳು ತುಂಬ ಜನ ಪಾಠ ಮಾಡ್ತಿದ್ದಾರೆ. ನೀವು ಅವ್ರಿಗೆ ಹೋಗ್ಬಿಟ್ಟು ನೆಗೆಟಿವ್ ಕಮೆಂಟ್ಸ್ ಹಾಕೋದು, ಅವ್ರಿಗೋಗಿ ನೀವು ನೆಗೆಟಿವ್ ಆಗಿ ಮಾತಾಡೋದು, ಅವ್ರ ಬಗ್ಗೆ ನೆಗೆಟಿವ್ ಮಾತಾಡೋದು, ಇದು ತುಂಬ ಇದೆ. ಆಮೇಲೆ ನೋಡಿ, ಅವರು ಪಾಪ ಈಗ ಯಾವುದೋ ರಿಸರ್ವೇಷನ್, ಇಂಟರ್ನಲ್ ರಿಸರ್ವೇಷನ್ ಜಾರಿ ಆಗಲಿಲ್ಲ ಅಂತಂದರೆ ನಾನೇನು ಮಾಡೋಕ್ಕಾಗುತ್ತೆ, ಅಥವಾ ಇನ್ನೊಬ್ಬ ಕೋಚಿಂಗ್ ಪಾಠ ಮಾಡ್ತಿರೋರು ಏನು ಮಾಡೋಕ್ಕಾಗುತ್ತೆ? ಹೋಗಿ ನಾವು ಅದನ್ನು ಅವ್ರೋಗಿ ಏನಾದರೂ ಜಾರಿ ಮಾಡ್ಸೋಕ್ಕಾಗುತ್ತೆ? ಇಟ್ಸ್ ಹೈಲಿ ಇಂಪಾಸಿಬಲ್, ಗೊತ್ತಾಗ್ತಿದೆಯಾ? ಆ ರೀತಿ ಟೆಕ್ನಿಕಲ್ ಪ್ರಾಬ್ಲಮ್ಸ್ ಬಂದಾಗ ಯಾರು ಏನು ಮಾಡೋಕ್ಕಾಗಲ್ಲ. ಅದು ಗೌರ್ಮೆಂಟ್ ಏನು ಮಾಡೋಕ್ಕಾಗಲ್ಲ. ಗೌರ್ಮೆಂಟ್ ಇಂಟರ್ನಲ್ ರಿಸರ್ವೇಷನ್ ಬರೋರ್ಗೂ ನೋಟಿಫಿಕೇಶನ್ ಮಾಡೋಕ್ಕಾಗಲ್ಲ. ಗೌರ್ಮೆಂಟ್ಗೂ ಟಾಸ್ಕ್ ಇದೆ. ಈ ಗೌರ್ಮೆಂಟ್ಗೇನು ಈಗ ನಿಮ್ಮ ಯಾವ ಗೌರ್ಮೆಂಟಲ್ಲಿ ಜಾಸ್ತಿ ನೋಟಿಫಿಕೇಶನ್ ಆಯಿತು ಅಂತಂದರೆ ಅವರಿಗೆ ಅದು ಹೆಮ್ಮೆ. ಅಂದರೆ ಲೈಕ್ ನೆಕ್ಸ್ಟ್ ಅವರು ಏನಕ್ಕಾದರೂ ನೆಕ್ಸ್ಟ್ ಓಟ್ ಕೇಳಬೇಕು ಅಂದಾಗ ಧೈರ್ಯವಾಗಿ ಹೇಳ್ಬೋದು, ನಾವು ಇಷ್ಟು ನೋಟಿಫಿಕೇಶನ್ ಮಾಡಿದ್ವಿ, ಇಷ್ಟು ಗೌರ್ಮೆಂಟ್ ಫಿಲ್ ಮಾಡಿದ್ವಿ ಅಂತೇಳಿ. ಯಾಕೆ ಎಕ್ಸಾಂಪಲ್ ಹೇಳಿ ನೋಡಿ, ನಾವು 2013-14 ಓದ್ಬೇಕಾದ್ರೆ ಗೌರ್ಮೆಂಟ್ ಬಗ್ಗೆ ಮಾತಾಡ್ತಾ ಇಲ್ಲ, ಇದೇ ಗೌರ್ಮೆಂಟ್ ಇದ್ದಾಗ ತುಂಬ ನೋಟಿಫಿಕೇಶನ್ಸ್ ಅದು, ಗೊತ್ತಾಗ್ತಿದೆ. PCPSIಗಳಂತೂ ವಾರಕ್ಕೊಂದೊಂದು ಎಕ್ಸಾಮ್ಸ್ ಕಾಲಾಗ್ತಾ ಇದ್ವಿ, ಗೊತ್ತಾಗ್ತಿದೆ. PCPSI ಅಂತೂ ಚೆಲ್ಲಾಡಿಸ್ಬಿಟ್ರು. ತುಂಬ ಕ್ವಶನ್, ಎಷ್ಟು ಯಾವ್ಯಾವ ಡಿಪಾರ್ಟ್ಮೆಂಟ್, ಎಲ್ಲ ಫೈರ್ ಡಿಪಾರ್ಟ್ಮೆಂಟು, RF, DRF, ನಾನಂತೂ ನಾನು ಯಾಕೆ 16 ಎಕ್ಸಾಮ್ ಪಾಸ್ ಆದೆ ಅಂತಂದರೆ ಆ ರೀತಿ ನೋಟಿಫಿಕೇಶನ್ ಸಿಕ್ಕಿದ್ದಕ್ಕೆ ನಾನು ಪಾಸ್ ಆಗಿದ್ದು, ಗೊತ್ತಾಗ್ತಿದ್ದೆ. ಅಷ್ಟೊಂದು ಎಕ್ಸಾಮ್ಸ್ ಕ್ಲಿಯರ್, ವಾರಕ್ಕೊಂದು ಎಕ್ಸಾಮ್ ಬರೀ. ಇವತ್ತು RSI ಸಿವಿಲ್ ಬರೆದ್ರೆ ನೆಕ್ಸ್ಟು ಸಿವಿಲ್ಲು, RSI, ಫಿಂಗರ್ ಪ್ರಿಂಟು, ವೈರ್ಲೆಸ್ಸು, ಇಂಟೆಲಿಜೆನ್ಸು, ಇದೆ ಅಂಥದ್ದು ಇಂಟೆಲಿಜೆನ್ಸ್ ಆಯಿತು, CIDಲಿ ಡಿಟೆಕ್ಟಿವ್ ಸಬ್ ಇನ್ಸ್ಪೆಕ್ಟರ್, ತುಂಬ ನೋಟಿಫಿಕೇಶನ್ ಅಂತ. ಅದು ಅದೇ ರೀತಿ ಏನೂ ಪ್ರಾಬ್ಲಮ್ ಇಲ್ಲದ್ರೆ ನೋಟಿಫಿಕೇಶನ್ಸ್ ಆಗೇ ಆಗುತ್ತೆ. ಈ ಥರ ಟೆಕ್ನಿಕಲ್ ಪ್ರಾಬ್ಲಮ್ ಮತ್ತು ಸ್ಕ್ಯಾಮ್ ಆಗಿ ಒಂದಷ್ಟು ದಿನ ಟೈಮ್ ಹಾಳಾಗೋಯಿತು. ಮತ್ತು ಇದು ಈ ಇಂಟರ್ನಲ್ ರಿಸರ್ವೇಷನ್ ಬಂದಿದ್ದು ಸ್ವಲ್ಪ ದಿನ ಟೈಮ್ ವೇಸ್ಟ್ ಆಗಿದೆ, ಕೋವಿಡಲ್ಲಿ ಟೈಮ್ ವೇಸ್ಟ್. ಈ ರೀತಿ ಆಗಿರೋದ್ರಿಂದ ಟೆಕ್ನಿಕಲ್ ಪ್ರಾಬ್ಲಮ್ಸು ಅಥವಾ ಎನ್ವೈರ್ಮೆಂಟ್ ಪ್ರಾಬ್ಲಮ್ಸು ಅಥವಾ ಏನೋ ಈ ಗೌರ್ಮೆಂಟಲ್ಲಿ ಬಂದಿರೋದ್ರಿಂದ ಆಗ್ತಾಯಿದೆ ಹೊರತು ಯಾರು ಬೇಕು ಅಂತ ನೋಟಿಫಿಕೇಶನ್ಸ್ನ ನಿಲ್ಲಿಸಿಲ್ಲ. ಹಂಗಾಗಿ ಪೇಷನ್ಸ್ ಆಗಿರಿ. ನನಗೂ ಗೊತ್ತಾಗುತ್ತೆ, ನಿಮ್ಗೆ ಅರ್ಥ ಆಗುತ್ತೆ, ನಿಮ್ಮ ಕಷ್ಟ ಅರ್ಥ ಆಗುತ್ತೆ. ಯಾಕೆ ಸ್ಟೂಡೆಂಟ್, ನಾನೇ ಒಬ್ಬ ಸ್ಟೂಡೆಂಟಾಗೆ ಈಗ ಏನೆಲ್ಲ ಪಾಠ ಮಾಡ್ತಿದ್ದಾರೆ ಅಥವಾ ಈಗ ಎಲ್ಲ ಏನೇನು ಗೌರ್ಮೆಂಟ್ ಜಾಬಲ್ಲಿದ್ದಾರೆ, ನಿಮ್ಮ ಸ್ಟೇಜನ್ನೇ ಪಾಸ್ ಮಾಡೇ ಬಂದಿರೋದು. ನಾವು 2014-13ರಲ್ಲಿ 12ರಲ್ಲಿ ಔಟ್ಪುಟ್ ಆದಾಗ ಯಾವುದೂ ನೋಟಿಫಿಕೇಶನ್ ಇರಲಿಲ್ಲ. ಯಾಕೆಂದರೆ ಅವಾಗ ಏನು ಹೈದರಾಬಾದ್ ಕರ್ನಾಟಕ ರಿಸರ್ವೇಷನ್ದು ಇನ್ನೂ ಸುಪ್ರೀಂ ಕೋರ್ಟ್ ಡಿಸಿಷನ್ ಕೊಟ್ಟಿರಲಿಲ್ಲ ಎಷ್ಟು ಪರ್ಸೆಂಟ್ ಇದು ಮಾಡಬೇಕು ಅನ್ನೋದು, ಅದು ಬಂದಿರಲಿಲ್ಲ. ಅವಾಗ ನಾವು ವೆಯ್ಟ್ ಮಾಡಿದ್ವಿ. ಆಮೇಲೆ ಕಾಲ್ಫಾರ್ಮ್ ಆಗಕ್ಕೆ ಸ್ಟಾರ್ಟ್ ಆಯ್ತು, ಅದು ಕಂಟಿನ್ಯೂಸ್ ರೆಗ್ಯುಲರ್ ಪ್ರೋಸೆಸ್ಸಿಗೆ ಬಂದ್ವಿ. ಸೆಲೆಕ್ಷನ್ ಆಗಿದ್ವಿ ನಾವು ಪ್ರಾಮಾಣಿಕವಾಗಿ ಓದಿನೇ. ಅದಕ್ಕೋಸ್ಕರ ಫ್ರಸ್ಟ್ರೇಷನ್ ಆಗಬೇಡಿ, ಯಾವುದೇ ಕಾರಣಕ್ಕೂ ಫ್ರಸ್ಟ್ರೇಷನ್ ಆಗಬೇಡಿ. ಪೇಷನ್ಸ್ ಆಗಿರಿ. ಬರೀ ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಸು ಇಲ್ಲಿ ಯಾರು ನಿಮ್ಮನ್ನು ಕರೆಸಿಲ್ಲ, ನೀವೇ ಸ್ವಂತ ನಿರ್ಧಾರ ತೊಗೊಂಡು ಬಂದಿರೋದು. ನಿಮ್ಗೆ ಇಷ್ಟ ಇಲ್ಲ ಅಂದರೆ ಹೋಗಿ, ಪ್ರೈವೇಟ್ ಸೆಕ್ಟರಲ್ಲಿ ತುಂಬ ಆಪರ್ಚುನಿಟೀಸ್ ಇದೆ. ಬೇರೆ ಬೇರೆ ಜಾಬ್ ಮಾಡ್ಬೋದು, ಈಗೇನು ಬಿಸ್ನೆಸ್ ಮಾಡ್ಬೋದು. ನೀವೊಂದು ಯೂಟ್ಯೂಬಲ್ಲಿ ಟಿಕ್ಟಾಕ್ ಮಾಡಿಕೊಂಡು, ಯೂಟ್ಯೂಬಲ್ಲಿ ರೀಲ್ಸ್ ಮಾಡ್ಕೊಂಡು ದುಡ್ಡು ಮಾಡ್ಬೋದು. ತುಂಬ ಆಪರ್ಚುನಿಟೀಸ್ ಇದೆ, ಅದನ್ನು ಯುಟಿಲೈಸ್ ಮಾಡ್ಕೊಳ್ಳಿ. ಗೌರ್ಮೆಂಟ್ ಸೆಕ್ಟರಲ್ಲಿ ಇರಬೇಕು ಅಂತ ನಾನು ಹೇಳ್ತೀನಿ. ಯಾರಿಗೆ ಇಂಟ್ರೆಸ್ಟ್ ಇದೆ ಅವ್ರಿಗೆ ಮಾತ್ರ ಹೇಳ್ತಾ ಇದ್ದೀವಿ ನಾವು. ಯಾರಿಗೆ ಇಂಟ್ರೆಸ್ಟ್ ಇದೆ ಅವ್ರು ಮಾತ್ರ ಕೇಳಿ, ಅವ್ರಿಗೆ ಏನೋ ಹೆಲ್ಪ್ ಆಗುತ್ತೆ. ಯಾರಿಗೋ ಒಬ್ಬಂಗೆ ಕುತ್ಕೊಂಡು ಹೆಲ್ಪ್ ಆಗ್ತಿರುತ್ತೆ. ಅದಕ್ಕೆ ನೀವು ಈ ಥರ ಮಾಡೋದ್ರಿಂದ ಅವ್ರ ಮೇಲೆಲ್ಲ ಅಂಥ ಸ್ಟೂಡೆಂಟ್ಸು ಒಂದ್ಸಲ ಈಗ ನನ್ನ ಮೇಲೆ ತುಂಬ ಜನ ಇವ್ರಿಗೆಲ್ಲ ನಮ್ಮ ಹೈಯರ್ ಅಥಾರಿಟಿಗೆಲ್ಲ ಕಂಪ್ಲೇಂಟ್ ಮಾಡಿ ನಾನು ವೀಡಿಯೋ ಮಾಡೋದು ನಿಲ್ಸೋಕ್ಕೆ ತುಂಬ ಪ್ರಯತ್ನ ಪಟ್ಟರು. ಅದರಿಂದ ನನಗೇನು ಲಾಸ್ ಆಗ್ತಾ ಇರಲಿಲ್ಲ. ಯಾಕೆಂತಂದರೆ ಆ ಥರ ಏನಾಗಿದೆ, ನಾನು ನಿಲ್ಲಿಸ್ತಾ ಇದ್ದೆ, ನನಗೇನು ಪ್ರಾಬ್ಲಮ್ ಇರಲಿಲ್ಲ. ನನಗೆ ಸಂಬಳ ಬರ್ತಿತ್ತು, ಐ ಹ್ಯಾವ್ ಸಫಿಷಿಯೆಂಟ್ ಸ್ಯಾಲ್ರಿ ಇದೆ, ನಮ್ಮ ಮನೆ ಕಡೆ ಚೆನ್ನಾಗಿದ್ದಾರೆ, ನಮ್ಮ ಅಮ್ಮ ಟೀಚರ್ ಇದ್ದಾರೆ, ನಮ್ಗೆ ಒಳ್ಳೆ ಸ್ಯಾಲ್ರಿ ಇದೆ, ನಮಗೇನು ಇದರಿಂದ ಏನು ಲಾಭವೂ ಇಲ್ಲ. ಆದರೆ ನಾನು ಫ್ಯಾಷನ್ಗೋಸ್ಕರ ಮಾಡ್ತಿದ್ದೆ. ಅದರಿಂದ ತೊಂದರೆ ಎಷ್ಟು ಜನಕ್ಕೆ ಆಗ್ತಿತ್ತು ಅಂದರೆ ತುಂಬ ಹುಡುಗರಿಗೆ ತೊಂದರೆ ಆಗ್ತಾಯಿತ್ತು. ಯಾಕೆಂದರೆ ಎಷ್ಟೋ ಜನ ಹುಡುಗರಿಗೆ ನಾನು ಫ್ರೀಯಾಗಿ ಗೈಡೆನ್ಸ್ ಹೇಳ್ತಾ ಇರೋದ್ರಿಂದ ತುಂಬ ಜನಕ್ಕೆ ಹೆಲ್ಪ್ ಆಗ್ತಾ ಇದೆ ಅಂದ್ಕೊತಿದ್ದೀನಿ, ಗೊತ್ತಾಗ್ತಿದೆ. ಫ್ರೀ ಟೆಸ್ಟ್ ಕೊಡ್ತಾ ಇದ್ವಿ ಸಂಡೇ ಈ ಥರ. ಮತ್ತು PSI PCಗೆ ಹೋದವ್ರಿಗೆ ಗೈಡೆನ್ಸ್ ಮಾಡ್ತಾಯಿದ್ದೀನಿ. ನಾನು ಏನಾದರೂ ಫ್ರೀ ಟೈಮ್ ಸಿಕ್ಕಾಗ ಮೀಟ್ ಮಾಡೋರ ಹತ್ರ ಡಿಸ್ಕಸ್ ಮಾಡ್ತೀನಿ. ಯಾಕೆಂದರೆ ನಮಗೆ ಯಾರೋ ಆ ಥರ ಗೈಡ್ ಮಾಡೋ ಇರಲಿಲ್ಲ ಸಿಕ್ಕಿದಾಗ. ಯಾಕೆಂದರೆ ಈಗ ಅದು ಆಪರ್ಚುನಿಟಿ ಇದ್ದಾಗೆ ತುಂಬ ಜನಕ್ಕೆ ಆ ಥರ ಆಪರ್ಚುನಿಟೀಸ್ ಕೊಡಬೇಕು ಅನ್ನೋದು ನನ್ನ ಒಂದು ಉದ್ದೇಶ. ಅದಕ್ಕೋಸ್ಕರ ನಾವು ಇಷ್ಟೆಲ್ಲ ಎಫರ್ಟ್ ಹಾಕಿ ಮಾಡ್ತಾ ಇರೋದು ಹೊರತು ಇದರಿಂದ. ಅದಕ್ಕಾಗಿ ದಯವಿಟ್ಟು ಸ್ಟೂಡೆಂಟ್ ಕಮ್ಯುನಿಟಿ, ನಾನೊಂದು ಮೆಸೇಜ್ ಏನು ಹೇಳ್ತೀನಿ ಅಂದರೆ, ನಿಮ್ಮ ಪಾಡಿಗೆ ನೀವು ಕುತ್ಕೊಂಡು ಓದಿ. ಈ ನೆಗೆಟಿವ್ ಏನು ಸ್ಪ್ರೆಡ್ ಮಾಡ್ತಾರೆ ಅವ್ರನ್ನ ಅವಾಯ್ಡ್ ಮಾಡಿ. ನೀವು ಅವ್ರ ಮಾತು ಕೇಳಕ್ಕೆ ಹೋಗ್ಬಿಡಿ. ನಿಮ್ಗೆ ಗ್ಯಾರಂಟಿ ಹೇಳ್ತೀನಿ ಕಂಡ್ರೋ, ಸೀರಿಯಸ್ ಆಗಿ ನೀವೇನಾದರೂ ಪ್ರಿಪ್ರೇಷನ್ ಮಾಡಿದ್ರೆ ಖಂಡಿತ ನೀವು ಸಕ್ಸಸ್ ಆಗ್ತೀರಾ. ಅದು 100% ಗ್ಯಾರಂಟಿ ನಾನು ಬರ್ದು ಕೊಡ್ತೀನಿ. ಏಕೆ ಅಂತಂದರೆ ಅದು ತುಂಬ ಪ್ರೂವ್ ಆಗಿದೆ.
ಗೊತ್ತಾಗ್ತಿದೆ. ನೀವು ಸುಮ್ಮನೆ ಸೀರಿಯಸ್ ಆಗಿ ಓದಿ. ಆ ಮ್ಯಾಕ್ಸಿಮಮ್ ಅಂದರೆ ಒಂದು 6 ತಿಂಗಳಾಗ್ಬೋದು ಅಂದ್ಕೊಳ್ಳಪ್ಪ, ಮ್ಯಾಕ್ಸಿಮಮ್. ನಾನು ಹೇಳಿದೆ ಅಷ್ಟೊಂದು ಆಗೋದು ಬೇಡ. 2 to 3 ಮಂತ್ಸಲ್ಲಿ ಏನಾದ್ರು ಆಯಿತು ಅಂತಂದರೆ ಎಕ್ಸಾಮ್ಸ್ ನೋಟಿಫಿಕೇಶನ್ 100% ಆಗುತ್ತೆ. ಈಗ ಆಲ್ರೆಡಿ ಹಣಕಾಸು ಅನುಮೋದನೆ ತೊಗೊಂಡಿದ್ದಾರೆ, ನೋಟಿಫಿಕೇಶನ್ ಆಗೇ ಆಗುತ್ತೆ. ಅದ್ರ ಬಗ್ಗೆ ವಿಚಾರ ಮಾಡಿಬಿಡಿ. ನೀವು ಏನು ಓದಿದ್ದೀರಾ ಅದಕ್ಕೆ ಮಾತ್ರ ರೆಡಿಯಾಗಿ. ಈ ನೆಗೆಟಿವ್ ಸ್ಪ್ರೆಡ್ ಮಾಡೋದ್ರ ಬಗ್ಗೆ ಅವ್ರ ಜೊತೆ ಇರೋಕ್ಕೆ ಹೋಗ್ಬೇಡಿ. ನೀವೇನಾದರೂ ಇದೇ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಸಕ್ಸಸ್ ಆಗಬೇಕು ಅಂದರೆ ಕಿವಿಗೆ ಈ ನೆಗೆಟಿವ್ ಥಾಟ್ಸು, ಈ ಟಾಕ್ಸಿಕ್ ಮಾತುಗಳಿಗೆ ಖಂಡಿತ ಬೆಲೆ ಕೊಡಬೇಡಿ. ನಿಮ್ಮ ಪಾಡಿ ನೀವು ಪ್ರಿಪ್ರೇಷನ್ ಮಾಡಿ, ಖಂಡಿತ ಸಕ್ಸಸ್ ಆಗುತ್ತೆ. ಗಾಯತ್ರಿ ಅಂತ ನೀನು ಲಾಸ್ಟ್ ಟೈಮ್ ನಾನು ಹೇಳ್ತಾ ಇರ್ತೀನಿ, ಅವಳಿಗೆ 5 ವರ್ಷ ಕಾದಿದ್ದಾಳೆ ಅವಳು ಎಕ್ಸಾಮ್ಗೆ, PSI ಆಗೋಕ್ಕೆ 5 ವರ್ಷ. ಇವತ್ತು KPದಲ್ಲಿ ಟ್ರೈನಿಂಗ್ ಮಾಡ್ತಾಯಿದ್ದಾರೆ. ಈಗ ಎಷ್ಟು ಖುಷಿಯಾಗಿದ್ದಾಳೆ. ಯಾಕೆ ಅಂತಂದರೆ ಲಾಸ್ಟ್ ಅವರು ಎಕ್ಸಾಮ್ ಬರೆದು 2020 ಬರೆದು ಎಕ್ಸಾಮ್ ಎಕ್ಸಾಮ್ ಆಯಿತು, ಕೋರ್ಟಲ್ಲಿ ಆಯಿತು. ಕೋರ್ಟಲ್ಲಿ ಇನ್ನೂ ನಡೀತಾ ಇದೆ ಅದು ಪ್ರೋಸೆಸ್ಸು. ಈಗ 5 ವರ್ಷ ಆದಮೇಲೆ ಆರ್ಡರ್ ಕಾಪಿ ಸಿಕ್ತು ಅವ್ರಿಗೆ, ಗೊತ್ತಾಯ್ತು. ಎಕ್ಸಾಮ್ ಆಗಿ ಅದ್ರಲ್ಲಿ ಸೆಲೆಕ್ಟ್ ಆಗಿ. ಹಂಗೆ ಬೇಕು ಅಂತ ಈಗ ನೋಡಿ, ಅವ್ರು ಇನ್ನು 30 years ಆರಾಮ್ಸೆ ಇರ್ತಾರೆ, ಗೊತ್ತಾಗ್ತಿದೆ. ಹಂಗಾಗಿ ಪೇಷನ್ಸ್ ಬೇಕು. ಹಂಗಂದ್ಬಿಟ್ಟು ನೀವು ಇಲ್ಲೇ ಇರ್ರಿ ಅಂತ ನಾನು ಹೇಳ್ತಾ ಇಲ್ಲ. ಒಂದು 2-3 years ನೋಡಿ, ನಿಮ್ಗೆ ಏನಾದರೂ ಇಲ್ಲಿ ವರ್ಕೌಟ್ ಆಗ್ತಾ ಇಲ್ಲ, ಇಲ್ಲಿ ಆಗ್ತಿಲ್ಲ ಅಂದರೆ ಯು ಕ್ಯಾನ್ ಚೇಂಜ್ ದ ಪ್ರೊಫೆಷನ್ ಅಥವಾ ಯು ಕ್ಯಾನ್ ಚೇಂಜ್ ದ ಫೀಲ್ಡ್, ಗೊತ್ತಾಗ್ತದೆ. ನೀವು ಚೇಂಜ್ ಮಾಡ್ಕೊಳ್ಳಿ. ಅಥವಾ ಇಲ್ಲೇ ನಾನು ಏನಾದ್ರು ಮಾಡಬೇಕು ಅಂದರೆ ಪ್ರೈವೇಟ್ ಜಾಬ್ ಮಾಡಿಕೊಂಡು ಅಥವಾ ಪಾರ್ಟ್ ಟೈಮ್ ಜಾಬ್ ಮಾಡಿಕೊಂಡು ಓದಿ. ಖಂಡಿತ ಅದು ಆ ಥರ ಓದಿ ತುಂಬ ಜನ ಸಕ್ಸಸ್ ಆಗಿದ್ದಾರೆ, ಗೊತ್ತಾಗ್ತದೆ. ಅದಕ್ಕೋಸ್ಕರ ಟಾಕ್ಸಿಕ್ ಮಾತುಗಳು ಬೇಡ. ಟೀಚರ್ಸ್ಗೆ ರೆಸ್ಪೆಕ್ಟ್ ಕೊಡಿ. ನಿಮ್ಮ ಯೂಟ್ಯೂಬಲ್ಗಳಾಗಿರ್ಬೋದು, ಟೆಲಿಗ್ರಾಮ್ಗಳಲ್ಲಿ ಮತ್ತು ಅಥವಾ ಬೇರೆ ಬೇರೆ ಪ್ಲಾಟ್ಫಾರ್ಮ್ಗಳಲ್ಲಿ ಕಮೆಂಟ್ ಹಾಕ್ಬೇಕಾದ್ರೆ ಒಂದು ಸತಿ ಯೋಚನೆ ಮಾಡಿ ಕಮೆಂಟ್ ಹಾಕಿ. ಪಾಸಿಟಿವಿಟಿ ಸ್ಪ್ರೆಡ್ ಮಾಡಿ, ನೆಗೆಟಿವಿಟಿ ಬೇಡ. ಏನಾದರೂ ಡೌಟ್ಸ್ ಇದ್ದರೆ ಕೇಳಿ. ಸರ್ ನಂಗೆ ಈ ಥರ ಡೌಟ್ ಇದೆ, ನನಗೆ ಹಿಸ್ಟ್ರಿನಲ್ಲಿ ಡೌಟ್ ಇದೆ, ಪೊಲಿಟಿನಲ್ಲಿ ಡೌಟ್ ಇದೆ ಸರ್, ನೀವು ಸೈನ್ಸಲ್ಲಿ ಈ ಥರ ಹೇಳ್ಕೊಡಿ ಅಂತ ತುಂಬ ನನಗಲ್ಲರ ಬೇರೆ ಎಲ್ಲರಿಗೂ ಕಮೆಂಟ್ ಹಾಕಿ. ಬೇರೆ ಯಾರು ಫ್ರೀ ಪಾಠ ಮಾಡ್ತಾಯಿದ್ದಾರೆ ಅವ್ರಿಗೆ ಕಮೆಂಟ್ ಹಾಕಿ. ಗೊತ್ತಾಗ್ತದೆ. ಅವ್ರು ಇನ್ನೂ ಮೋಟಿವೇಟ್ ಆಗ್ತಾರೆ ನಿಮ್ಮಿಂದ ಮೋಟಿವೇಟ್ ಆಗಿ ಇನ್ನೂ ಚೆನ್ನಾಗಿರೋ ಕಂಟೆಂಟ್ ಕೊಡೋಕ್ಕೆ ಪ್ರಯತ್ನ ಪಡ್ತಾರೆ. ನೀವು ಇದರಿಂದ ನೆಗೆಟಿವ್ ಸ್ಪ್ರೆಡ್ ಮಾಡೋಕ್ಕೆ ಹೋದಾಗ ಅವ್ರಿಗೇನಾಗುತ್ತೆ, ಅದು ಡಿಮೋರಲೈಸ್ ಆಗುತ್ತೆ. ಅವ್ರನ್ನ ನಾವು ತುಂಬ ಅದು ನಮ್ಮ ಕರ್ನಾಟಕದಲ್ಲಿ ಫ್ರೀ ಎಜುಕೇಷನ್ ಎಲ್ಲ ಕಡೆ. ನನ್ನ ಈ ಚಾನಲ್ ಮೋಟೋನದೇ ಫ್ರೀ ಎಜುಕೇಷನ್ ಕೊಡಬೇಕು, ಎಲ್ಲರಿಗೂ ಉಚಿತವಾಗಿ, ಎಲ್ಲರಿಗೂ ಅವೈಲಬಿಲಿಟಿ ಸಿಗಬೇಕು ಅನ್ನೋದು ನನ್ನ ಒಂದು ಉದ್ದೇಶ ಆಗಿತ್ತು, ಗೊತ್ತಾಗ್ತಿದೆ. ಹಾಗಾಗಿ ಆ ಥರ ಮಾಡೋರಿಗೆ ತುಂಬ ಎನ್ಕರೇಜ್ ಮಾಡಿ. ಖಂಡಿತ ಅವ್ರು ಖುಷಿ ಪಡ್ತಾರೆ. ಇನ್ನೂ ಹೆಚ್ಚೆಚ್ಚು ಒಳ್ಳೊಳ್ಳೆ ಕಂಟೆಂಟ್ನ ಮಾಡೋಕ್ಕೆ ಪ್ರಯತ್ನ ಪಡ್ತಾರೆ. ಹಾಗೆ ರೀತಿ RJ ಕ್ಲಾಸಸ್ ನಾನೇನು ಅವ್ರ ಬಗ್ಗೆ ಹೇಳಿದ್ದೆ, ನನಗೆ ತುಂಬ ಅನ್ನಿಸ್ತು ಅವ್ರ ಬಗ್ಗೆ ಮಾತಾಡಿ. ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ ಆ್ಯಕ್ಚುಲಿ. ತುಂಬ ಒಳ್ಳೊಳ್ಳೆ ಕಂಟೆಂಟ್ ಕೊಡ್ತಾ ಇದ್ದಾರೆ, ಒಳ್ಳೊಳ್ಳೆ ಕ್ಲಾಸಸ್ ಮಾಡ್ತಾರೆ. PSI ಕ್ವಶನ್ ಪೇಪರ್ 2ನ ಸಾಲ್ವ್ ಮಾಡ್ತಾಯಿದ್ದಾರೆ. ಬೇಕಾದ್ರೆ ಹೋಗಿ ನೋಡಿ ನೀವು ಅವ್ರ ಕಂಟೆಂಟ, ಚೆನ್ನಾಗಿದೆ, ಗೊತ್ತಾಗ್ತಿದೆ. ಅದನ್ನು ರೆಸ್ಪೆಕ್ಟ್ ಮಾಡಿ. ಅವರಿಗೆ ಆ ಒಂದು ಟೈಮು ಅವರು ಹಾಕೋ ಎಫರ್ಟಿಗೆ ರೆಸ್ಪೆಕ್ಟ್ ಮಾಡಬೇಕು, ಗೊತ್ತಾಗ್ತಿದೆ. ಆ ಥರ ತುಂಬ ಜನ ಇದ್ದಾರೆ ಕರ್ನಾಟಕದಲ್ಲಿ, ತುಂಬ ಜನ ಮಾಡ್ತಾಯಿದ್ದಾರೆ. ನಾನು ಇಲ್ಲಿ ಒಬ್ಬರ ಹೆಸರು ತೊಗೊಳ್ತಾ ಇಲ್ಲ, ಯಾಕೆಂದರೆ ಅವ್ರದ್ದು ವಿಚಾರ ಯಾಕೆ ಬಂದು ಆ ವಿಡಿಯೋ ನೋಡಿ ನನಗೆ ಇದನ್ನು ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಬೇಕು ಅಂತ ಅದನ್ನು ಹುಡುಗರಿಗೆ ಎಕ್ಸ್ಪ್ಲೈನ್ ಮಾಡಬೇಕು. ನನ್ನ ಸ್ಟೂಡೆಂಟ್ಸೊಂದು ಅರ್ಥ ಮಾಡ್ಕೊತಾರೆ. ಯಾಕೆಂದರೆ ನನ್ನ ಮೇಲೆ ತುಂಬ ರೆಸ್ಪೆಕ್ಟ್ ಇದೆ ನನ್ನ ಸ್ಟೂಡೆಂಟ್ಸ್ಗೆ, ನನಗೆ ಗೊತ್ತು. ಯಾಕೆಂದರೆ ಅವ್ರ ಕಮೆಂಟ್ ನನ್ನ ಚಾನಲಲ್ಲಿ ಹಾಕೋ ಕಮೆಂಟ್ಸ್ಗಳನ್ನ ನೋಡಿದ್ದೀನಿ, ತುಂಬ ರೆಸ್ಪೆಕ್ಟಿಗೆ ಆಗಿ ಕಮೆಂಟ್ ಹಾಕ್ತಾರೆ ಮತ್ತು ರೆಸ್ಪೆಕ್ಟಾಗಿ ನಡ್ಕೊತಾರೆ. ಅದು ನನಗೆ ತುಂಬ ಖುಷಿಯಾಗುತ್ತೆ, ಅವರು ಹಾಕೋ ಕಮೆಂಟ್ಸ್ ಆಗಿರ್ಬೋದು ಮತ್ತು ಅವರು ಹೇಳೋ ಇದಾಗಿರ್ಬೋದು. ಹಾಗಾಗಿ ಅಂಥ ಸ್ಟೂಡೆಂಟ್ಸ್ಗೆ ಹ್ಯಾಟ್ಸ್ ಆಫ್ ಹೇಳ್ತೀನಿ. ಈ ಥರ ನೆಗೆಟಿವಿಟಿ ಬಿಟ್ಟು ಆ ಟೈಮ್ನ ನಿಮ್ಮ ಒಳ್ಳೆ ಪಾಸಿಟಿವ್ ಓದೋ ಕಡೆ ಗಮನ ಕೊಡಿ. ಖಂಡಿತ ನೀವು ಜೀವನದಲ್ಲಿ ಮುಂದೆ ಬರ್ತೀರಾ. ಬೇರೆಯವ್ರಿಗೆ ಹಾರ್ಮ್ ಮಾಡೋದಾಗಲಿ, ಬೇರೆಯವ್ರಿಗೆ ತೊಂದರೆ ಮಾಡೋದಾಗಲಿ ಮಾಡೋಕ್ಕೆ ಹೋಗಬೇಡಿ. ಅದರಿಂದ ನಿಮಗೂ ಸಹ ತೊಂದರೆ ಆಗುತ್ತೆ. ನೀವು ನೆಗೆಟಿವಿಟಿ ಎಷ್ಟು ಸ್ಪ್ರೆಡ್ ಮಾಡ್ತೀರಾ, ಪೇಷನ್ಸ್ ಕಳ್ಕೊಬೇಡಿ. ನಾನು ಹೇಳಿದೆ, ಹೌದು, ಇಂಟರ್ನಲ್ ರಿಸರ್ವೇಷನಿಂದ ಬೇರೆ ಕಾರಣಗಳಿಂದ ನಿಮ್ಮ ನೋಟಿಫಿಕೇಶನ್ ಡಿಲೇ ಆಗ್ತಿದೆ. ಬಟ್ ಯು ಶುಡ್ ಪೇಷನ್ಸ್. ನೀವು ಪೇಷನ್ಸ್ ಕಾಯ್ದುಕೊಳ್ಳಿ, ಪೇಷನ್ಸ್ ಆಗಿರಿ. ತಾಳ್ಮೆ ತುಂಬ ಇಂಪಾರ್ಟೆಂಟ್ ಲೈಫಲ್ಲಿ. ಎಷ್ಟು ಪೇಷನ್ಸ್ ಆಗಿರ್ತೀರ ನೀವು ಅಷ್ಟು ಸಕ್ಸಸ್ ಆಗ್ತೀರಾ. ನೀವು ಯಾವಾಗ ನಿಮ್ಮ ಪೇಷನ್ಸ್ ಕಳ್ಕೊತೀರಾ ಆವಾಗ ನೀವು ಫ್ರಸ್ಟ್ರೇಷನ್ ಸ್ಟಾರ್ಟ್ ಆಗುತ್ತೆ. ಆ ಫ್ರಸ್ಟ್ರೇಷನಿಂದ ಬೇರೆ ಥರ ನೆಗೆಟಿವಿಟಿ ಸ್ಟಾರ್ಟ್ ಆಗುತ್ತೆ. ಅದಕ್ಕೆಲ್ಲ ಕಮೆಂಟ್ ಮಾಡಿ ಯೋಗ ಧ್ಯಾನ ಮಾಡಿಕೊಂಡು ಆರಾಮಾಗಿ ಪೀಸಾಗೆ ಇರಿ, ಗೊತ್ತಾಗ್ತಿದೆಯಾ. ಓದಿ, ಖಂಡಿತ ಕಾಲಾಗುತ್ತೆ. ನೀವು ಮಾಡಲೇಬೇಕು ಅಂತಿದ್ರೆ ನಾನು ಈಗಲೂ ಹೇಳ್ತಾಯಿದ್ದೀನಿ, ನಿಮಗೆ ಎಕ್ಸಾಮ್ಸ್ ಒಂದ್ಸತಿ ನೋಟಿಫಿಕೇಷನ್ ಆಯಿತು ಅಂದರೆ ಟೈಮ್ ಸಿಗೋಲ್ಲ, ಕರ್ಕೊಳಕ್ಕೂ ಪುರ್ಸತ್ತಿರಲ್ಲ, ಆ ಥರ ಆಗುತ್ತೆ. ಆವಾಗ ನೀವೇನಾದರೂ ನಾನು ಹಂಗೆ ಮಾಡಬೇಕಿತ್ತು, ಹಿಂಗೆ ಯೋಚನೆ ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವಿಲ್ಲ ಅಂತ ಹೇಳ್ತಾರೆ. ಆವಾಗ ಟೈಮ್ ವೇಸ್ಟ್ ಮಾಡಬೇಡಿ. ಈಗ ಪ್ರಿಪೇರ್ ಕರೆಕ್ಟಾಗಿ ಆಗಿ ಅಂತ ಹೇಳ್ತಾ, ನಮ್ಮ ಹುಡುಗರಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ. ಎಲ್ಲರಿಗೂ ಯಾರ್ಯಾರು ಈ ಥರ ಟೀಚರ್ಸ್ ಎಜುಕೇಟರ್ಸ್ಗಳಿದ್ದಾರೆ ಕರ್ನಾಟಕದಲ್ಲಿ, ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಒಳ್ಳೊಳ್ಳೆ ಕಂಟೆಂಟ್ ಕೊಡಲಿ ಅಂತ ಹೇಳ್ತಾ, ಅವ್ರಿಗೆಲ್ಲರಿಗೂ ಒಂದು ಒಳ್ಳೆಯ ಶಕ್ತಿ ಕೊಡಲಿ ದೇವರು. ಎಕನಾಮಿಕಲಿ ಆಗಿರ್ಬೋದು, ರೆಸ್ಪೆಕ್ಟಲ್ಲಿ ಆಗಿರ್ಬೋದು, ಇನ್ನೂ ಹೆಚ್ಚಿನ ಒಂದು ಇದು ಕೊಡಲಿ ಅಂತ ಹೇಳ್ತಾ, ಅಂಥ ಟೀಚರ್ಸ್ಗೆ ರೆಸ್ಪೆಕ್ಟ್ ಕೊಡ್ತಾ ಈ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಏನಾದರೂ ನಿಮಗೆ ನನ್ನ ಈ ವಿಡಿಯೋದಲ್ಲಿ ನಿಮ್ಮ ಅಭಿಪ್ರಾಯ ಏನನ್ನಿಸ್ತು ನಂಗೆ ಕಮೆಂಟ್ ಮಾಡಿದ್ರೆ ನನಗೆ ತುಂಬ ಹೆಲ್ಪ್ ಆಗುತ್ತೆ ಮುಂದಿನ ವೀಡಿಯೋಗಳಿಗೆ, ಗೊತ್ತಾಗ್ತಿದೆ ಅಂತ ಹೇಳ್ತಾ, ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡ್ತೀರ ಅಂತ ಅಂದ್ಕೊತ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್.